ಮಚ್ಚೆಗಳು ಸಾಮಾನ್ಯವಾಗಿ ಮಚ್ಚೆಗಳು ಏನೋ ಒಂದೋ ಎರಡೋ ಮೂರೋ ಒಂದು 10 15 ಇದೆ ಅಂತೇಳಿ ಸಾಕಷ್ಟು ಜನಗಳಿಗೆ ತಿಳ್ಕೊಂಡಿರ್ತೀರ. ನೀವು ನಾವು ಅಂದುಕೊಂಡಂತೆ ಸುಮಾರು 360 ಮಚ್ಚೆಗಳು ಮನುಷ್ಯನ ಹಲವಾರು ಭಾಗದಲ್ಲಿ ಕಂಡುಬರುತ್ತದೆ. 6 ವಿಧಗಳಲ್ಲಿ ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ಆಕಾರದಲ್ಲಿ ಮಚ್ಚೆಗಳು ಕಂಡುಬರುತ್ತೆ. ಪ್ರಮುಖವಾಗಿ ವಿಶೇಷವಾದಂತಹ ಮಚ್ಚೆಗಳ ಹಾವ ಭಾವ, ಅದರ ಆಕಾರ, ಅದರ ಬಣ್ಣಗಳ ವಿಚಾರದಲ್ಲಿ ಹಾಗೂ ಯಾವ ಭಾಗದಲ್ಲಿ ಮಚ್ಚೆಗಳು ಇದ್ದರೆ ಯಾವ ಯಾವ ಅನುಕೂಲಗಳು, ಯಾವ ರೀತಿಯ ಯೋಗಗಳು ಎಲ್ಲವನ್ನು ಕೂಡ ನಾವು ಈ ಮಚ್ಚೆ ವಿಶೇಷಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಶ್ರೀ ಕ್ಷೇತ್ರ ಮಹಾಕಾಳಿ ಮೂಲಸ್ಥಳ. ನಮಸ್ತೆ ಮಹಾಕಾಳಿ ಪ್ರೀತಿಯ ಸ್ನೇಹಿತರೆ, ಸಾಧ್ಯವಾದಷ್ಟು ಈ ನಮ್ಮ ಚಾನಲನ್ನು ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಕೆಲವೊಂದು ವಿಚಾರಗಳನ್ನು ತಿಳಿಸಿದ ನಂತರ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಕೇಳ್ಕೊತ ಈ ದಿನದ ವಿಶೇಷತೆ ಮಚ್ಚೆಗಳು ಸಾಮಾನ್ಯವಾಗಿ ಇವತ್ತು ನಾವು ಪುರುಷರಿಗೂ ಸಹ ಮಚ್ಚೆಗಳ ವಿಚಾರವನ್ನು ತಿಳಿಸ್ತೀವಿ. ಮೊದಲಿಗೆ ಈ ದಿನದ ಕಾರ್ಯಕ್ರಮ ಮಹಿಳೆಯರಿಗಾಗಿ, ಹೆಣ್ಣು ಮಕ್ಕಳಿಗಾಗಿ. ಯಾರು ಈ ಮಚ್ಚೆಗಳ ವಿಚಾರಕ್ಕೆ ಸಂಬಂಧಪಟ್ಟ ವಿಚಾರ ಏನಿದೆ ಅದನ್ನು ತಿಳಿಸುವಂಥ ಒಂದು ಕಾರ್ಯಕ್ರಮನ ಮಾಡ್ತಾಯಿದ್ದೀವಿ. ಅಪರಾಧಗಳನ್ನು ಹಾಕಬೇಡಿ, ವಿಚಾರ ತಿಳ್ಕೊಳ್ಳಿ ಅಷ್ಟೇ, ಮುಂದೆ ನೋಡೋಣ. ಹೀಗಿರುವಾಗ ಮೊದಲಿಗೆ ಬಂದು ಹೆಣ್ಣು ಮಕ್ಕಳ, ಮಹಿಳೆಯರ ತಲೆಯ ಮಧ್ಯಭಾಗದ ಮಚ್ಚೆ ಗೌರವ ಮತ್ತು ಉತ್ತಮ ಭಾಗ್ಯವನ್ನು ತಂದುಕೊಡುತ್ತೆ. ತಲೆಯ ಬಲಭಾಗದ ಮಚ್ಚೆ ಕುಟುಂಬದ ಪ್ರಗತಿಗೆ ಸಹಕಾರವನ್ನು ಕೊಡ್ತಾ ಹೋಗುತ್ತೆ. ತಲೆಯ ಎಡಭಾಗದಲ್ಲಿರ್ತಕ್ಕಂಥ ಮಚ್ಚೆ ಕಲಾತ್ಮಕ ಪ್ರತಿಭೆಯನ್ನು ಕೊಡುತ್ತೆ. ನೆತ್ತಿಯ ಮಧ್ಯಭಾಗದಲ್ಲಿರ್ತಕ್ಕಂಥ ಮಚ್ಚೆ ಮಂಗಳಕರ, ತುಂಬ ಲಕ್ಷಣವನ್ನು ಪರಿಗಣಿಸ್ತಾ ಹೋಗುತ್ತೆ. ನೆತ್ತಿಯ ಬಲಭಾಗದ ಮಚ್ಚೆ ನಾಯಕತ್ವ ಮತ್ತು ಜವಾಬ್ದಾರಿಯನ್ನು ತಂದುಕೊಡುತ್ತೆ. ಬಲ ಹುಬ್ಬಿನ ಮಚ್ಚೆ ಕಾರ್ಯಸಿದ್ಧಿಯನ್ನು ಮಾಡುತ್ತೆ. ಎಡ ಉಬ್ಬಿನ ಮಚ್ಚೆ ಕುಟುಂಬದ ಮೇಲಿನ ಪ್ರೀತಿ ಹೆಚ್ಚಿಸುತ್ತೆ.